ರೈತರಿಗೆ ಭೂಸ್ವಾಧೀನದ ಪರಿಹಾರ ನೀಡದ ಹಿನ್ನೆಲೆ ಧಾರವಾಡದ ರಾಷ್ಟ್ರೀಯ ಹೆದ್ದಾರಿ 63ರ ಕಚೇರಿ ಜಪ್ತಿಯಾಗಿದೆ. ಧಾರವಾಡ ಜಿಲ್ಲಾ ಪ್ರಧಾನ ನ್ಯಾಯಾಲಯದಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ರೈತರಿಗೆ ಭೂ ಸ್ವಾಧೀನದ ಪರಿಹಾರ ನೀಡದ ಹಿನ್ನೆಲೆ ಧಾರವಾಡದ ರಾಷ್ಟ್ರೀಯ ಹೆದ್ದಾರಿ 63ರ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ. ಧಾರವಾಡ ಜಿಲ್ಲಾ ಪ್ರಧಾನ ನ್ಯಾಯಾಲಯದ ಆದೇಶವನ್ನು ಹೊರಡಿಸಲಾಗಿರುವುದು ಈ ಒಂದು ನ್ಯಾಯಾಲಯದಿಂದ ನಗರದ ವಿದ್ಯಾಗಿರಿ ಬಡಾವಣೆಯಲ್ಲಿರುವಂತಹ ಕಚೇರಿ ಇದು. ಕಚೇರಿಯ ಪೀಠೋಪಕರಣ, ಕಂಪ್ಯೂಟರ್, ವಾಹನ ಸೀಸ್ ಮಾಡಲಾಗಿದ್ದು, ರಾಷ್ಟ್ರೀಯ ಹೆದ್ದಾರಿ 63ಕ್ಕೆ ನಡೆದಿದ್ದಂಥ ಭೂ ಸ್ವಾಧೀನ ಇದು. ಗದಗ ನಗರದ ಹೊರಭಾಗದಲ್ಲಿರುವಂಥ ರೈತರ ಜಮೀನು ಇದು. 2012ರಲ್ಲಿ ರಾಷ್ಟ್ರೀಯ ಹೆದ್ದಾರಿಗಾಗಿ ನಡೆದಿದ್ದಂಥ ಸ್ವಾಧೀನ ಪ್ರಕ್ರಿಯೆ ಇದು. ಬಡ್ಡಿ ಹಣ ನೀಡದಿದ್ದಕ್ಕೆ ಕೋರ್ಟ್ನಿಂದ ಕಚೇರಿ ಜಪ್ತಿಗೆ ಆದೇಶವನ್ನು ಹೊರಡಿಸಲಾಗಿದೆ. ಈಗ ಇನ್ನು ಕಚೇರಿಯನ್ನ ಯಾಕೆ ಜಪ್ತಿ ಮಾಡಲಾಯಿತು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೇನೆ. 2012ರಲ್ಲಿ ರಾಷ್ಟ್ರೀಯ ಹೆದ್ದಾರಿಗಾಗಿ ಈ ಒಂದು ಪ್ರಕ್ರಿಯೆ ನಡೆದಿತ್ತು. ಸ್ವಾಧೀನ ಪ್ರಕ್ರಿಯೆ ಆಗಿತ್ತು. ಸ್ವಾಧೀನ ಆಗಿದ್ದಂಥ ಕೃಷಿಯೇತರ ಜಮೀನು ಇದು. ಪ್ರತಿ ಚದರ ಮೀಟರ್ಗೂ ₹1800 ನಿಗದಿಪಡಿಸಿದ್ರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅದನ್ನು ಪ್ರಶ್ನಿಸಿ DC ಕೋರ್ಟ್ ಮೊರೆ ಹೋಗಿದ್ರು. 20 ರೈತರು ಪ್ರತಿ ಚದರ ಮೀಟರ್ಗೂ ₹3400ಕ್ಕೂ ನಿಗದಿಪಡಿಸಿ ಆದೇಶಿಸಿದ್ದಂಥ ಗದಗ DC ಆದೇಶವನ್ನು ಈಗ ಧಾರವಾಡ ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗಿದೆ. ಅದನ್ನ ಇಲ್ಲಿ ಎಕ್ಸಿಕ್ಯೂಷನ್ 23ಕ್ಕೆ ಹಾಕಿದ್ದೀವಿ. ಯಾರು ಪಾರ್ಟ್ ಕೊಟ್ಟಿದ್ದಾರೆ ಅವ್ರು ಎಷ್ಟು ಮಾಡಿದ್ರು ಇವರು ಎಷ್ಟು